ಪೊಲೀಸ್ ಇಲಾಖೆಯ ಎಕ್ಸ್ ಖಾತೆಯನ್ನು ಕೂಡ ಹ್ಯಾಕ್ ಮಾಡಿದ್ದಾರೆ ಖದೀಮರು. ಇಲ್ಲಿ ತನಕ ಜನಸಾಮಾನ್ಯರದ್ದು ಹ್ಯಾಕ್ ಆಗ್ತಾ ಇತ್ತು, ಇನ್ಸ್ಟಾ ಅಕೌಂಟು, ಫೇಸ್ಬುಕ್ ಅಕೌಂಟು, ಎಕ್ಸ್ ಅಕೌಂಟ್ ಅಂತ. ಈಗ ಪೊಲೀಸ್ ಇಲಾಖೆ ಖಾತೆಯನ್ನು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ. ಎಲ್ಲಿ ಅಂದರೆ ಚಿತ್ರದುರ್ಗ ಜಿಲ್ಲಾ ಪೊಲೀಸರ ಎಕ್ಸ್ ಅಕೌಂಟ್ ಖಾತೆ, ಅದನ್ನು ಹ್ಯಾಕ್ ಮಾಡಿದ್ದಾರೆ. ಅಂದರೆ ಬಿಟ್ಕಾಯಿನ್ ಬಗ್ಗೆ ಏನೋ ಜಾಹೀರಾತನ್ನು ಪ್ರಕಟ ಮಾಡಿದಾರಂತೆ ಅವ್ರ ಖಾತೆನಲ್ಲಿ ಖದೀಮರು. ತಕ್ಷಣ ಎಚ್ಚೆತ್ತುಕೊಂಡು ಎಕ್ಸ್ ಅಕೌಂಟನ್ನು ಸ್ಥಗಿತಗೊಳಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸೈಬರ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ ಪೊಲೀಸರು. ಇಷ್ಟು ದಿವಸ ನೀವು ನನ್ನ ಖಾತೆಯನ್ನು ಹ್ಯಾಕ್ ಮಾಡಲಾಗಿದೆ, ಯಾರು ದುಡ್ಡು ಕೊಡಬೇಡಿ ಅಂತೆಲ್ಲ ಕೆಲವರು ಹಾಕ್ಕೋತಾ ಇದ್ರಲ್ಲ ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ. ಆ ಥರ ಈಗ ಪೊಲೀಸರದೇ ಅಕೌಂಟನ್ನು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಖದೀಮರಿಗೆ ಇದು ಪೊಲೀಸರದಾದ್ರೇನು, ಜನರದಾದ್ರೇನು ಹ್ಯಾಕ್ ಮಾಡ್ತಾರೆ, ಅವ್ರಿಗೇನಂತೆ. ಬಟ್ ಎಚ್ಚೆತ್ತುಕೊಂಡಿದ್ದಾರೆ ಇಮಿಡಿಯೇಟಾಗಿ. ಹಾಗಾಗಿ ತಕ್ಷಣ ಅವರ ಟ್ವಿಟರ್ ಅಕೌಂಟನ್ನು ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಪರಿಶೀಲನೆ ಮಾಡಿದ್ದಾರೆ. ಸೈಬರ್ ಸ್ಟೇಷನಲ್ಲಿ ಈಗಾಗಲೇ ದೂರು ದಾಖಲಾಗಿದೆ. ಯಾರು ಇವೆಲ್ಲ ಮಾಡಿದ್ದು ಅಂತ ಕಂಡುಹಿಡಿಯೋಕ್ಕಂತೂ ಆಗಲ್ಲ, ಎಲ್ಲೋ ಬೇರೆ ದೇಶದಲ್ಲಿ ಕೂತ್ಕೊಂಡು ಮಾಡಿರ್ತಾರೆ. ಹಾಗಾಗಿ ಬಿ ಕೇರ್ಫುಲ್ ಅಷ್ಟೆ. ಚಿತ್ರದುರ್ಗ ಪೊಲೀಸ್ ಇಲಾಖೆಯ ಎಕ್ಸ್ ಅಕೌಂಟನ್ನು ಹ್ಯಾಕ್ ಮಾಡಿರ್ತಕ್ಕಂಥ ವಿಚಾರ ಈಗ ಗೊತ್ತಾಗಿದೆ. ಮಾಡಿ ಇವ್ರದ್ದೊಂದು ಆ್ಯಡನ್ನು ಅವರು ಅಕೌಂಟಲ್ಲಿ ಹಾಕ್ಕೊಂಬಿಟ್ಟಿದ್ದಾರೆ. ಅದು ಯಾವುದೋ ಬಿಟ್ಕಾಯಿನ್ದು. ಯಾವುದರ ವಿರುದ್ಧ ಇವರು ಹೋರಾಡ್ತಿದ್ದಾರೆ ಅವ್ರದ್ದೇ ಅಡ್ವರ್ಟೈಸ್ಮೆಂಟ್, ಬಿಟ್ಕಾಯಿನ್ ಅಡ್ವರ್ಟೈಸ್ಮೆಂಟನ್ನು ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಬಿ ಕೇರ್ಫುಲ್ ಅಂತ ಹೇಳ್ತಾ ಇದ್ದಾರೆ ಪೊಲೀಸರು. ಈಗ ಅವರ ಇಲಾಖೆಯ ವಿಚಾರದಲ್ಲೇ ಅವರು ತನಿಖೆಯನ್ನು ಮಾಡಬೇಕಾಗಿದೆ. ನಿಮ್ಗಳದ್ದು ಹೀಗೆ ಆಗ್ತಾ ಇರುತ್ತೆ, ಹುಷಾರು. ಇತ್ತೀಚೆಗೆ ಏನೇನೋ ಲಿಂಕ್ಸ್ ಬರ್ತಾಯಿದೆ, ಲಿಂಕ್ ಪ್ರೆಸ್ ಮಾಡಿದ್ರೆ ಸಾಕು ದುಡ್ಡು ಕಟ್ಟಾಗುತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಏನೇನೋ ಮಾಡ್ತಾ ಇದ್ದಾರೆ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಷ್ಟೇ.